ನಮಸ್ತೆ, ದಿಸ್ ಇಸ್ ಡೇ 30, ದ ಲಾಂಗ್ ಸೋಲರ್ ರೈಡ್ ಟುವರ್ಡ್ಸ್ ಸೊ ಇದು ನಮ್ದು ಆಲ್ಮೋಸ್ಟ್ 9 ಆಗ್ಲಾಗತ್ತದ ಬೆಳಗ್ಗೆ. ನಾವೆಲ್ಲ ಪ್ಯಾಕ್ ಮಾಡಿ ಇಟ್ಟು ಬಂದ್ವಿ. ಒಂದು ಸ್ವಲ್ಪ ಇದು ಸಾಕರ್ದು ಏನದಲ್ಲ, ಸಾಕರ್ ಸೌಂಡ್ ಜಾಸ್ತಿ ಬರ್ಲಾಗ್ತದ, ಯಾಕಂದರೆ ಅದು ಮಣ್ಣು ಅದು ಇದ್ರ ಸಲಕ್ಕೆ ನೋಡ್ಬೋದು ಇಲ್ಲಿ. ಸೊ ಹಂಗಾಗಿ ಇದಿಷ್ಟೊಂದು ಸ್ವಲ್ಪ ವಾಶ್ ಮಾಡ್ಕೊಂಡ್ರೆ ಅಂತೇಳಿ ವಾಶ್ ಮಾಡೋಕೆ ನಿಂದಿರ್ಸಿವೆಲ್ಲ ಬೈಕ್ಗಳು. ಸೊ ಒಂದೊಂದು ವಾಶ್ ಆಗೋದು ಇಲ್ಲಿ ಜಯಂತ್ ಬೈದು, ನಮ್ಮದು ಒಂದು ಇಗ್ನೆಸ್ಟ್ ನಿಂದಿರ್ಸಿನಿ. ಆಮೇಲೆ ಅವ್ರು ಟೈರ್ ಇನ್ಫ್ಲೇಟ್ರಿಂದ ಇದಾಗ್ಲಾಗತ್ತಾನ ಅವ. ಸೊ ಇದು ಮುಗಿಸ್ಕೊಂಡು ನಾವು ಚೈನ್ ಲೂಪ್ ಮಾಡಿ ಇಲ್ಲಿಂದ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ವಾಪಸ್ ನಾವು ಇವತ್ತು ಲೇಯಿಂದ ಹೋಗ್ಲಾತೀವಿ ಪ್ಯಾಂಗಾಂಗ್ ಪಿಸ್ಸೋ ಕಡೆ ಹೋಗ್ಲಾತೀವಿ. ಸೊ ಸಿಗಮಂತ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ಇದು ನಮ್ಮದು ಆನಿಯನ್ ಪರೋಟ ಬೆಳಗ್ಗೆ 9 ಆಗ್ಯದ. ಸೊ ನಮ್ದು ಇದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಚೈನ್ ಜಸ್ಟ್ ಕ್ಲೀನ್ ಮಾಡೀವಿ, ಅದು ಲೂಪ್ ಮಾಡಬೇಕು. ಎಲ್ಲ ಪ್ಯಾಕ್ ಆದಮೇಲೆ ಅದಿಷ್ಟು ಲೂಪ್ ಮಾಡ್ಕೊಂಡು ಇಲ್ಲಿಂದ ನಾವು ಹೋಗ್ತೀವಿ ಲೇ ಕಡೆ. ಸೊ ಸಿಗಮಂತ ಆಮೇಲೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ನಾವು ನಮ್ದು ಈಗ ಜರ್ನಿ ಸ್ಟಾರ್ಟ್ ಮಾಡತ್ತೀವಿ 10:30 ಆಲ್ಮೋಸ್ಟ್. ಸೊ ಇದೊಂದು ಬೈಕ್, ಇಲ್ಲೊಂದು ಬೈಕ್, ಇವ್ರದ್ದೊಂದು, ಇದೊಂದು ಬೈಕ್. ಇವರು ಆಲ್ರೆಡಿ ನಾನು ನಿನ್ನೆ ಇಂಟ್ರೊಡ್ಯೂಸ್ ಮಾಡೀನಿ. ಸೊ ಎಲ್ಲರೂ ಇವರು ಸುದೀಪ್ ಬೈ ಅಂತ. ಬೈ ನಮ್ಮದು ತೋಯಿದಾನ ತೋಯಿ. ಇನ್ನೊಬ್ಬ ಜಯಂತ್, ಜಯಂತ್ ಮೇಲ್ಗಡೆ ಹೋಗಿದ್ದಾನೆ. ಸೊ ನಾವೇನಂದ್ರೆ ಇಲ್ಲಿಂದ ಲೇಯಿಂದ 10:30 ಬಿಡ್ಲಾಕತ್ತೀವಿ ಟುವರ್ಡ್ಸ್ ಪ್ಯಾಂಗಾಂಗ್ ಲೇಕ್. ಸೊ ಈಗ ಎಲ್ಲರೂ ಏನಂತಂದರೆ ಬ್ರೇಕ್ಫಾಸ್ಟ್ ಆಗಿದೆ, ಎಲ್ಲ ಆಗಿದೆ. ಸೊ ಆಲ್ಮೋಸ್ಟ್ ಒಂದು 1.5 hour 2 hour ಅಂತರೂ ಕಂಟಿನ್ಯೂ ಇಲ್ಲಿ ನಿಂದ್ರಿಸಲ್ಲ, ಗಾಡಿ ಕಂಟಿನ್ಯೂ ಟ್ರಾವೆಲ್ ಮಾಡ್ತೀವಿ. ಸೊ ನಮ್ಮ ಜನ ಎಲ್ಲಿವರೆಗೂ ಇರ್ತದೆ, ಇಲ್ಲಿವರೆಗೆಲ್ಲ ಗೊತ್ತಿಲ್ಲ ಜರ್ನಿ. ಸೊ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ಬಾಯ್. 11 ನಿಮಿಷಕ್ಕೆ ನಮ್ಮದು ಟೈಮ್ ನೋಡ್ರಿ. ಸೊ ಇಲ್ಲಿಂದ ನಾವೇನಂದರೆ ಒಂದು ವ್ಯೂ ಪಾಯಿಂಟ್ ಇತ್ತು, ಲೈಕ್ ಚೆನ್ನಾಗಿರೋದು. ಸೊ ಇದು ನೋಡ್ಬೋದು ಈ ಥರ. ಇಲ್ಲಿ ಈ ಕಡೆ ಕೆಳಗೆ ವಿಲೇಜ್ ಅದ. ಇಲ್ಲಿ ನಾನು ಮತ್ತು ಸುದೀಪ್ ಬಂದೀವಿ. ಆಮೇಲೆ ಜಯಂತ್ ಮತ್ತು ಏನೋ ತೋಯಿನ ಇಬ್ಬರು ಹಿಂದಾರ. ಸೊ ಏನೋ ಬಂದಿಲ್ಲ. ಸೊ ಹಂಗಾಗಿ ನಾವು ವೇಟ್ ಮಾಡಕತ್ತೀವಿ ಇಲ್ಲಿ ಗಾಡಿ ನಿಂದ್ರಿಸ್ಕೊಂಡು. ಚಳಿ ಅಂತರ ಆದ. ಸೊ ವೆದರ್ ಏನೇನದೇನಿಲ್ಲ ಗೊತ್ತಿಲ್ಲ ನನಗಲ್ಲಿ. ಸೊ ಪ್ಯಾಂಗಾಂಗ್ ಅಂತ ಮೇ ಬಿ ನನ್ಗೆ ಗೊತ್ತಿರೋ ಮಟ್ಟಿಗೆ ಒಂದು ಬೈಕ್ ಇದು ನಿಂತಿದ್ರು, ಲೈಕ್ ಅವ್ರೇನು ಇದ್ರಾಗ ಬಂದಿರ್ತಾರಲ್ಲ ಅವರು. ಏನಿಲ್ಲ ಅಂದರೆ ಅರೌಂಡ್ 150 ಬೈಕ್ಸ್ ಇರ್ಬೋದು ಅಂತ ಅನ್ಕೋತೀನಿ ನಾನು. ಸೊ ನೋಡಮ್ಮ ಅದು ಏನೇನದ. ಸೊ ಅವರು ಸಿಗ್ತಾರೆ. ಸೊ ಹೆವಿ ರಶ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇಲ್ಲಿ ನೋಡ್ಬೋದು ನಮ್ಮದು ಇಲ್ಲಿ ಬೈಕ್ ಇಲ್ಲಿ ಪಾರ್ಕ್ ಮಾಡ್ಕೊಂಡು ಚಾಂಗ್ಲಾ ಪಾಸಲ್ಲಿದ್ದೀವಿ ನಾವು. ಸಮುದ್ರದಿಂದ 17,688 ಫೀಟ್. ಸೊ ಇದು ಚಾಂಗ್ಲಾ ಪಾಸ್. ಸಿ ಲೆವೆಲಿಂದ 17,688 ಫೀಟ್. ಸೊ ಫುಲ್ ಹೆವಿ ಐಸ್ ಇದಾದ ನೋಡ್ಬೋದು ಅಲ್ಲೆಲ್ಲ. ಇದು ಅಣ್ಣ ಮಾಡಿ ನೋಡಿಲ್ಲಿ ಬೈದು ವಯಸ್ಸು ಎಷ್ಟಾಗ್ಯದ, ಫುಲ್ ಇದು ಇಡ್ಲತ್ತಾರೆ. ಸೊ ಇಲ್ಲಿಂದ ನೋಡೋಣ ಎಷ್ಟದ ಗೊತ್ತಿಲ್ಲ ನಮಗಿನ. ಇದು ಮೇ ಬಿ ಸಿಗ್ತೀವಂತ. ಸೊ ಸ್ಟೇ ಟ್ಯೂನ್ಡ್. ಫೈನಲಿ ನಮ್ಮ ಕರ್ನಾಟಕ ಫ್ಲ್ಯಾಗ್ ಬೇರೆಯವ್ರ ಕಡೆಯಿಂದ ಇದು ಮಾಡ್ಸಕತ್ತೀವಿ. ಬ್ರೋ ಥ್ಯಾಂಕ್ ಯು. ಫೈನಲಿ ನಾವಿಲ್ಲಿ ನಮ್ಮ ಬೈಕ್ ಪಾರ್ಕ್ ಮಾಡಿ ಇಲ್ಲಿ ಒಂದು ಟೀ ಬ್ರೇಕ್ ಸಲಕ್ಕೆ ನಿಂತೀವಿ. ಬೈ ಆಲ್ರೆಡಿ ಟೀ ತೋಲಾತಾರೆ. ಸೊ ಇಲ್ಲಿಂದ ಒಂದಿಷ್ಟು ರೈಡರ್ಸ್ ಗ್ರೂಪ್ ಅದೆಲ್ಲ ಹೊಂಟದ. ಸೊ ನೋಡ್ಬೋದು ನಾವು ಇಲ್ಲಿ ಬಂದು ಟೀ ಬ್ರೇಕ್ ಹಾಕೊಂಡು ಒಂದು ಟೀ ಕುಡಿದು ವಾಪಸ್ ಇಲ್ಲಿಂದ ಹೋಗ್ತೀವಿ. ಆಮೇಲೆ ಇಲ್ಲಿ ನಮಗೆ ಒಬ್ಬರು ತನ್ಮಯ್ ಅಂತೇಳಿ ಒಬ್ಬರು ಸಿಗ್ತಾರೆ. ಸೊ ಇವ್ರ ಹೆಸರು ತನ್ಮಯ್ ಅಂತ. ಇವ್ರದ್ದು ಲೇದಾಗೆ ಕಾಟೇಜ್ ಅದು ಇನ್ ಕೇಸ್ ಏನಾಯ್ತಪ್ಪ ಅಂತಂದ್ರೆ ಇವ್ರ ಹತ್ರ ಸ್ಟೇ ಮಾಡ್ಬೋದು. ಇನ್ ಕೇಸ್ ಇವ್ರ ನಂಬರ್ ಏನಾಯ್ತಪ್ಪ ಅಂದರೆ ನಾನು ಲಿಂಕಲ್ಲಿ ಆಮೇಲೆ ಬಯೋದಾಗ ಹಾಕಿರ್ತೀನಿ. ಸೊ ಬೆಟರ್ ಕಾಂಟ್ಯಾಕ್ಟ್ ಮಾಡಿ ಸ್ಟೇ ಇದು ಮಾಡಿರಿ. Thank you so much, Dada. And it was a sudden meet here in Zangral. So unexpected. biking, brotherhood and fraternity is something that we actually used to cherish, you know. मतलब एक फायदा है. Yeah, of course. So if any kind of help or any assistance you needed, any kind of, so just contact me or anyone. So I run a property in Ladakh actually, Leh, Pangong, Manali. In Manali also we have a property. Actually, I am from Karnataka. Oh, you are from Karnataka. I'm riding alone from. It's my 30th day. Oh, nice. Oh, well done. I have almost around 30 days more. Guys, cheers to him. If he is having a YouTube channel or Instagram channel, do subscribe him, do follow him. So these guys actually needed support, riding for past 30 days, and like, you know, it's like a brotherhood that actually attach in region like that. So
So wish you all the best, brother. Yeah, God bless. ಥ್ಯಾಂಕ್ ಯು. God bless. Take care. Bye. ಟೈಮ್ ನೋಡ್ರಿ ನಮ್ದು 2:50 ಆಗ್ಯದ. ಇಲ್ಲಿ ಡುಬ್ರುಕ್ ಬಂದಿವಿ. ಡುಬ್ರುಕ್ ಅಂತ ಅದಿದೆ. ಸೊ ಇದು ನಂದು ಗಾಡಿ ಒಂದು ಸ್ವಲ್ಪ ಟ್ರೈಲ್ ಹೋಗಿ ಬರ್ತಾನ ಅಂತಂದನ ಕೊಟ್ಟಿನಿ. ಅಲ್ಲಿ ಬೈ ತೊಗೊಂಡು ಫುಲ್ ಟ್ರೈಲ್ ಹೆವಿ ಹೊಡ್ಲಕತ್ತಾನ. ಇದೇನಂದ್ರೆ ನಂದು ಅಲ್ಲಿ ಈಗ ಪೂರ್ತಿ ಅಲ್ಲಿಂದ ಕೆಳಗೆ ಬರ್ಬೇಕಾದ್ರೆ ಇದು ಹೋಗಿತ್ತು ನಂದು ಬ್ರೇಕ್ ಪ್ಯಾಡ್ ಮತ್ತು ಅದು ಏನು ಬ್ರೇಕ್ ಡಿಸ್ಕ್ ಇರುತ್ತಲ್ಲ, ಸೊ ಅದು ಫುಲ್ ಹೀಟ್ ಆಗಿತ್ತು. ಸೊ ಹಂಗಾಗಿ ಅದನ್ನು ಈಗ ಇಲ್ಲಿ ಟೈಟ್ ಮಾಡ್ಕೊಂಡಿವಿ. ಇಲ್ಲೇ ಒಂದು ರಾಯಲ್ ಎನ್ಫೀಲ್ಡ್ ಅಂತೇಳಿ ಅವರು ಒಂದು ಡೆಬ್ಬಿ ಇದು ಮಾಡ್ಕೊಂಡು ಅದ್ರಾಗ ಒಂದು ಇದು ಮಾಡ್ತಿರ್ತಾರೆ ಇವರು. ಸೊ ಇವ್ರ ಹತ್ರ ಮಾಡಿಸಿವಿ, ಅದು ಟೈಟ್ ಆಗ್ಯದ. ಆಮೇಲೆ ಒಂದು ಸ್ವಲ್ಪ ಅದು ಇದು ಲೀಕ್ ಮಾಡಿಸಿವಿ, ಅದ್ರದ್ದೇನು ಆಯಿಲ್ ಏನಿರುತ್ತಲ್ಲ ಅದು ಲೀಕ್ ಮಾಡಿಸಿವಿ. ಅಲ್ಲಿಂದ ಈಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಬ್ರೇಕ್ ಪ್ಯಾಡ್ ಮೊನ್ನೆ ಹೊಸದಾಕಿನ, ಆಮೇಲೆ ಬ್ರೇಕ್ ಡಿಸ್ಕ್ನು ಹೊಸದದ. ಸೊ ನನಗನ್ಸೋ ಮಟ್ಟಿಗೆ ಇನ್ನೂ ಬರ್ತದೆ. ಸೊ ಅದು ಇನ್ನೇ ನೀವು ಕೆಳಗಿಳಿದು ಬಂದಿರಲ್ಲ ಚಾಂಗ್ಲಾಯಿಂದ, ಹಂಗಾಗಿ ಆ ಥರ ಇದಾಗದ. ಏನು ಟೆನ್ಷನ್ ಆಗಬೇಡ್ರಿ, ಹೋಗ್ರಿ ಅಂದ್ರೆ ಅದಕ್ಕೆ ನಾವೇನು ಟೆನ್ಷನ್ ಆಗಿಲ್ಲ. ಸೊ ಇಲ್ಲಿ ನೋಡ್ಬೋದು ವ್ಯೂಸ್ ಈ ಥರ ಅದ. ನೈ ಬೋಲ್ ಸಿಗ್ತಾ. ಸೊ ಇನ್ನು ನಮ್ಮದು ಬೈಕ್ ತೊಗೊಂಡು ಬರ್ಲಾಗಿದ್ದಾನೆ ಅಣ್ಣ ಅಲ್ಲಿ. ಈ ಥರ ವ್ಯೂ ಅದ ನಮ್ಗೆ. ಸೊ ಇಲ್ಲಿಂದ ನಮಗೆ ತುಂಗಿಸ್ತಾನೆ ಯಾವುದಾದ ಇನ್ನೊಂದು ಅದು ಈ ಕಡೆ ಅದ, ಬಟ್ ಅದು ಅಲ್ಲೇ ಒಂದು ಲಾಸ್ಟ್ ಪೆಟ್ರೋಲ್ ಪಂಪ್ ಸಿಗ್ತದೆ. ಸೊ ನೋಡ್ಬೋದು ನನ್ನ ಬೈಕಲ್ಲಿ ಈಗ ನಮ್ಮ ವண்டிಗೆ ಈ ಥರ ತರ್ಲಾಗಿದ್ದಾರೆ. ಸೊ ನೋಡಮ್ಮ ರೀ ಕೆಳ ಮೇಲೆ ಏನಿದೆ. ಹಾಂ 4:24 ನಮ್ಮದು ಟೈಮು. ಇಲ್ಲಿ ನೋಡ್ಬೋದು ಇದು ಏನದಲ್ಲ, ಇದು ಲಾಸ್ಟ್ ಇಲ್ಲಿದ್ದು ಈ ಸೈಡಿಂದ ಪೆಟ್ರೋಲ್ ಪಂಪ್ ಲಾಸ್ಟ್ ಇದೆ. ಸೊ ಇಲ್ಲೆಲ್ಲ ನಾವು ಈಗ ಪೆಟ್ರೋಲ್ ಫಿಲ್ಅಪ್ ಮಾಡ್ಕೊಂಡ್ವಿ. ಏನಂದರೆ ಇಲ್ಲಿ ನೋಡ್ಬೋದು ಈ ಥರ ಸ್ನೋಫಾಲ್ ವಿತ್ ಹೆವಿ ಮಳೆ, ಅದಾದಮೇಲೆ ಹಿಂಗೆ ಹೊಂಟದ. ಸೊ 40 ಮಿನಿಟ್ಸ್ ತೋರ್ಸಾಗತ್ತೆ ನಮಗೇನ ಇಲ್ಲಿಂದ. ಇಲ್ಲಿ ಊಟ ಮಾಡೋಕೆ ನಿಲ್ಸಿದ್ವಿ, ಅದಕ್ಕೆ ಸೊ ಲೇಟ್ ಆಯಿತು. ಎಲ್ಲ ರೈಡರ್ಸ್ಗಳಿಗೆ ಅಲ್ಲಿ ಅವ್ನು ಎಲ್ಲ ಬೈಕ್ ಅಲ್ಲಿ ನಿಂತ ತೋರ್ಸು ನೋಡ್ಬೋದು. ಫುಲ್ ತೈಸ್ಕೊಂಡಿದ್ದೆ ಅಲ್ಲಿ ನೋಡಿ ಮೋಡ ಹೆಂಗೆ ಅದ್ರಾಗ. ಸೊ ಸಿಗಮಂತ ಆಮೇಲೆ ಸ್ಟೇ ಟ್ಯೂನ್ಡ್. ಸೊ ಫೈನಲಿ 6 ಆಗದ. ನಾವೆಲ್ಲಿದ್ದೀವಿ ಅಂತಂದರೆ ಪ್ಯಾಂಗಾಂಗ್ ಲೇಕ್. ಸೊ ನೋಡ್ಬೋದು ಇದು ಪ್ಯಾಂಗಾಂಗ್ ಲೇಕ್. ನಾವಿನ್ನ ರೂಮ್ ಬೇರೆ ಕಡೆ ಹಿಡ್ದಾವ. ನಂದು ಇದು ಟ್ಯಾಂಕ್ ಬ್ಯಾಂಕ್ ಮಿಸ್ ಆಗಿತ್ತು. ಸೊ ಹಂಗಾಗಿ ನಾವು ಒಂದು 20 ಕಿಲೋಮೀಟ್ರ್ ಮತ್ತು ವಾಪಸ್ ಬಂದೆ. ಸೊ 40 ಕಿಲೋಮೀಟರ್ ನೋಡ್ಬೋದು ಇಲ್ಲಿಂದ ಪ್ಯಾಂಗಾಂಗ್ ಲೇಕ್ ಯಾವ ಥರ ಅದಂತ. ಇದನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ. ನಾವಿನ್ನ ಈಗ ಇದಕ್ಕೆ ಹೋಗ್ಬೇಕು, ಒಂದು ನಮ್ಮದು ಲೊಕೇಶನ್ ಹೋಗೋದದ. ಸೊ ಅಲ್ಲಿಂದ ನಾವು ಸಿಗ್ತೀವಂತ ಸ್ಟೇ ಟ್ಯೂನ್ಡ್. ಇಲ್ಲಿ ನೋಡ್ಬೋದು ನಮ್ಮ ಬೈಕ್ ನಂದು ಇಲ್ಲದ. ಇದು ಸುದೀಪನ್ ಬೈಕ್ ಇಲ್ಲೇ ಅದಲ್ಲ ಇದು. ಸೊ ಸುದೀಪ್ ಬೈ ಮತ್ತು ನಾನು ಏನಂತಂದರೆ ಚೇರ್ ತೊಗೊಂಡ್ಬಂದೀವಿ. ಎಲ್ಲಿಗಂದರೆ ಫಸ್ಟ್ ಇಲ್ಲಿ ಹಿಂದ್ಗಡೆ ಇರೋದು ವ್ಯೂ ನೋಡ್ರಿ. ಈಗ ಟೈಮ್ ಎಷ್ಟಾಗಿದೆ ಅಂದರೆ ಬೈಕ್ ಟೈಮ್ ಸೊ ನೋಡ್ಬೋದು 7:04. ಈ ವ್ಯೂ ನೋಡ್ರಿ ಇಲ್ಲಿ ಹೆಂಗದ. ಸೊ ಇದು ಎಲ್ಲಿದೆ ಅಂತಂದರೆ ಪ್ಯಾಂಗಾಂಗ್ ಲೇಕ್ ಹಿಂದ್ಗಡೆದು ಪ್ಯಾಂಗಾಂಗ್ ಲೇಕಿಂದ. ಸೊ ಇಲ್ಲ ಅದು ನೋಡ್ರಿ ನಮ್ಮದು ಪ್ಯಾಂಗಾಂಗ್ ಲೇಕ್. ಸೊ ಇದು ನಮ್ಮದು ಪ್ಯಾಂಗಾಂಗ್ ಲೇಕ್. ನಾಳೆ ಬೆಳಗ್ಗೆ ಮತ್ತೆ ಇಲ್ಲಿ ಬಂದು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೋದದ. ಸೊ ಅದಕ್ಕಿಂತ ಮುಂಚೆ ನಾವು ಒಂದು ಸ್ವಲ್ಪ ಲೊಕೇಶನ್ ಹುಡ್ಕಾಡ್ಬೇಕಿತ್ತು. ಸೊ ಹಂಗಾಗಿ ಲೊಕೇಶನ್ ಎಲ್ಲ ಬಂದು ಹುಡ್ಕಾಡ್ಕೊಂಡಿವಿ. ಹೆವಿ ಅಂದರೆ ಹೆವಿ ಚಳಿ ಅದ. ಸೊ ಹಿಂದ್ಗಡೆ ಯಾಕಂದರೆ ನೋಡ್ಬೋದು ಇಲ್ಲೆಲ್ಲ ಬರ್ಫ್ ಹೆಂಗದಲ್ಲ, ಈ ಥರ ಬರ್ಫ್ ಅದ. ಸೊ ಈಗ ಇದಾದಮೇಲೆ ರೂಮ್ ಹೋಗ್ತೀವಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್. ಇದು ಪ್ಯಾಂಗಾಂಗ್ ಲೇಕಿಂದ ನಮ್ಮದು ರೂಮ್. ಇಲ್ಲಿ ಪ್ರೆಸೆಂಟ್ ನಾನು ಮತ್ತು ನಮ್ಮದು ಸುದೀಪ್ ಬೈ ಇಬ್ಬರು ಇಲ್ಲಿ ಸ್ಟೇ ಮಾಡ್ಲಾಕತ್ತೀವಿ. ನಮ್ಮಿಬ್ರದ್ದು ರೂಮ್ ಇದು ಒಂದು ಡಬಲ್ ಬೆಡ್, ಆಮೇಲೆ ಒಂದು ಸಿಂಗಲ್ ಬೆಡ್ ಅದ. ಸೊ ಎಲ್ಲಾದ್ರೂ ಮಲ್ಕೋರಿ ಹಂಗಾದ್ರೆ ಮಾಡ್ರಿ ಅಂತೇಳಿ. ಸೊ ಆ ಕಡೆ ಇನ್ನು ಅವ್ರಿಬ್ರದ್ದು ಅದ ರೂಮ್. ಈಗ ನಮ್ದು ಬಾಜು ರೂಮ್. ಕಿತ್ನೆ ಕಪಡ ದೋನೋ ರೂಮ್ per room 4,000 पर रूम 4,000 है ना, including dinner and breakfast. 2 जन का. ಹಿಂಗಾದ ಊಟ ಮತ್ತು ಬ್ರೇಕ್ಫಾಸ್ಟ್ ಸೇರಿ ಇದಂತ. ಯಾಕಂದ್ರೆ ಇಲ್ಲಿ ಎಲ್ಲ ಕಡೆ ನಮ್ಗೆ ಇದೇ ಸಸ್ತ ಅನಿಸ್ತು. ಯही सस्ता पड़ा ना
जहाँ पे जितने भी ये किया बाकी तो 15, 16, 15, 16, 17, 20 ऐसे दिख रहा ना. ಸೊ ಫೈನಲಿ ನಾವು ಇಲ್ಲಿ ಬಂದಿವಿ. ಇಲ್ಲಿಂದ ಈಗ ಊಟ ಅದೆಲ್ಲ ಮಾಡ್ಕೋಬೇಕು. ಫಸ್ಟ್ ನಾವೇನಿಗೆ ಹೊರಗಡೆ ಒಂದು ಲೊಕೇಶನ್ ನೋಡ್ಕೊಂಡು ಬಂದಿದ್ವಿ. ಸೊ ಆ ಲೊಕೇಶನ್ ನಾಳೆ ಹೋಗಿ ಒಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಶೂಟ್ ಮಾಡೋದದ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಈಗ ಹೆವಿ ಅಂದರೆ ಹೆವಿ ಚಳಿ ಅದ. ಎಷ್ಟಂದರೆ 6 ಡಿಗ್ರಿ ಸೆಲ್ಸಿಯಸ್ ಅದೇ ಪ್ರೆಸೆಂಟ್. ಸೊ 6 ಡಿಗ್ರಿ ಸೆಲ್ಸಿಯಸ್ ಅಂದರೆ ಹೋಗ್ಬೋದು ಏನೋ ಮೈನಸ್ ಅಥವಾ 0 ಹಂಗೆ ಹೋಗ್ಬೋದು ಅಂತ ಅನ್ಕೋತೀನಿ ನಾನು ನೈಟ್. ಸೊ ನೋಡೋಣ ಏನೇನಾಗ್ತಿದ್ದೀನಿಲ್ಲ ಅಂತ. ಸೊ ಇಲ್ಲಿ ಬಂದ ಈಗ ಅವ್ರಿಗೊಂದು ಸ್ವಲ್ಪ ಹೀಟರ್ ಹಚ್ಚಿ ನಮ್ದೆಲ್ಲ ಸ್ವಲ್ಪ ಏನೇನು ಮಳಿಗೆ ಏನೇನಿದಾಗ್ಯಾವಲ್ಲ ಅವೆಲ್ಲಷ್ಟು ಒಂದು ಸ್ವಲ್ಪ ಇದು ಮಾಡ್ಕೋಬೇಕು. ಸೊ ನಾವಿದೇನಂದರೆ ಫಸ್ಟ್ ಕ್ಲೋಸ್ ಮಾಡ್ಲಕತ್ತೀವಿ ಕರ್ಟನಿಂದ. ಯಾಕಂದರೆ ಹೊರಗೆ ನೋಡಿದ್ರೇ ಹುಚ್ಚಿಡ್ಲಕತ್ತದ ಆ ಥರ. ಸೊ ಸಿಗಮಂದಾಮೇಲೆ ಸಿ ಯೂಸ್. ನಮಗೆ ಆಲ್ಮೋಸ್ಟ್ 11 ತನಕ ಕರೆಂಟ್ ಇರ್ತಾವಂತ. ಯಾಕಂದ್ರೆ ಇದೆಲ್ಲ ಸೋಲಾರ್ ಮೇಲೆ ನಡೀತಾವಂತ. ಸೊ ಹಂಗಾಗಿ ನಾವು ಇಲ್ಲಿ ಬಂದಿವಿ 7:42 ಆಗ್ಯದ. ಸೊ ಏನಂದರೆ ಈಗ ಇವೆಲ್ಲ ಚಾರ್ಜಿಗೆ ಹಾಕಿದ್ದು ಆಲ್ಮೋಸ್ಟ್ ಇದು ಫುಲ್ ಆಗ್ಲಕತ್ತದ. ರಗ್ದೇನ ಫಿರ್ ಇದನ್ನು ನಮ್ದು ಆಲ್ಮೋಸ್ಟ್ ಅಲ್ಲಿ ಒಂದು 50% ಹಂಗಾಗ್ಯದ. ಆಮೇಲೆ ನಂದು ಪವರ್ ಬ್ಯಾಂಕ್ನು ಫುಲ್ ಆಗ್ಯದ. ಈಗ ಆ ಮೊಬೈಲ್ನ ಚಾರ್ಜ್ ಹಾಕಿ ಆಲ್ಮೋಸ್ಟ್ ಅವೆಲ್ಲ ಇದಾಗ್ತದೆ. ಈಗ ನನಗೆ ಉಳಿತದ ಇದು ಬಂದೇ ಜಸ್ಟ್ ನಂದು ಒಂದು ಐಫೋನು. ಸೊ ಈ ಐಫೋನ್ ಹೆಂಗಂದರೆ ಇದನ್ನು ಚಾರ್ಜ್ ಮಾಡ್ಕೊಂಡು ನಾಳೆ ವಿಡಿಯೋ ಏನದಲ್ಲ ಸ್ವಲ್ಪ ಇದು ಬರ್ಲಾಗತ್ತದ. ಸೊ ಇದಿಷ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡಿ ಇದಕ್ಕೆ ಹಾಕ್ಬೇಕು. ಸೊ ಸಿಗಮಂತ ಯಾಕಂದರೆ ನಾಳೆ ಬೆಳಗ್ಗೆ ಏನು ಕರೆಂಟ್ ಇರ್ತದೋ ಬಿಡ್ತದೋ ಗೊತ್ತಿಲ್ಲ ನಮಗೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಬಾಯ್. 6 ಡಿಗ್ರಿ ಟೆಂಪ್ರೇಚರ್ ತಡಿಲಾರ್ದೆ ಚಹಾ ಆರ್ಡ್ರ್ ಮಾಡಿದ್ವಿ. ಸೊ ಚಹಾ ಕುಡ್ಲಾಕತ್ತೀವಿ. ಇದಾದಮೇಲೆ ಒಂದು ಸ್ವಲ್ಪ ನಾಳೆದೆಲ್ಲ ಡಿಸ್ಕಸ್ ಮಾಡ್ತೀವಿ ಅದು ಹೋಗಿ ಆ ಕಡೆ. ಇದಿಷ್ಟು ಸ್ವಲ್ಪ ಚಹಾ ಕುಡಿದ್ರೇನೋ ಸ್ವಲ್ಪ ಏನೋ ಇದಾದಂಗೆ ಆಗತ್ತದ ಬಾಡಿ. ಹೆವಿ ಅಂದರೆ ಹೆವಿ ಕೋಲ್ಡ್. 6 ಡಿಗ್ರಿ ಸೆಲ್ಸಿಯಸ್ 8 ಗಂಟೆಗೆ ಅಂದರೆ ಯೋಚನೆ ಮಾಡಿರಿ. ನೈಟ್ 12 ಆ ಟೈಮಿಗೆ ಹೆಂಗೆ 12, 3 ಅಥವಾ 4 ಬೆಳಗ್ಗೆ. ಸೊ ಏನು ಪ್ಲ್ಯಾನ್ ಇರುತ್ತೆ ಅಪ್ಡೇಟ್ ಮಾಡ್ತೀನಿ ಅಂತ. ಟೇಕ್ ಕೇರ್, ಸಿ ಯು ಗೈಸ್. ಈಗ ನಾವೇನಂದರೆ ಎಲ್ಲರೂ ಡಿಸ್ಕಸ್ ಮಾಡ್ಲಕತ್ತೀವಿ ನಾಳೆ ಏನೇನು ಪ್ಲ್ಯಾನ್ ಮಾಡ್ಬೇಕಂತ. ಸೊ ಕಲ್ ಕ್ಯಾ ಕ್ಯಾ ಕರ್ನಾ ಕೈಸೆ ಕರ್ನಾ बोल के सो सब डिस्कस कर रहे हैं. इनका तो मेरा नाम इसका नाम ना बहुत मतलब जयंत या निशांत ऐसा मतलब कंफ्यूज हो रहा है तुम लोगों का. तो मुझे कंफ्यूज नहीं हो रहा. जयंत मतलब नहीं जयंत है लेकिन कब कब ना जयंत निशांत ऐसा मतलब हाँ वो था. ಸೊ ಈಗ ಡಿಸ್ಕಸ್ ಮಾಡ್ಕೊಂಡು ಇದ್ರದ್ದು ಒಂದು ಫೈನಲ್ ಪ್ಲ್ಯಾನ್ ಏನಿರುತ್ತಲ್ಲ. ಸೊ ನಮ್ಮದು ಊಟ ಆದ್ಮೇಲೆ ಹಾಕಿರ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ವಿಲ್ ಸಿ ಯು ಗೈಸ್. ಇದು ನೋಡ್ರಿ ನಮ್ಮದು ಬಕೆಟ್ ಸಿಸ್ಟಮ್. ಏನಂದರೆ ಅಂಡ ಕರಿ, ಆಮೇಲೆ ಮಿಕ್ಸ್ ವೆಜ್, ಆಮೇಲೆ ಸಲಾಡ್ ಅದ, ಆಮೇಲೆ ಇದು ಬಟರ್ ರೊಟ್ಟಿ ಹೇಳಿವಿ. ಇಷ್ಟೆಲ್ಲ ಅದ. ಎಷ್ಟಾದರೂ ತಿನ್ಬೋದು. ಇದರಲ್ಲಿ ರೈಸ್, ಇದರಲ್ಲಿ ಸಾಂಬಾರು, ಆಮೇಲೆ ಇದರಲ್ಲಿ ನೋಡ್ಬೋದು ಇದು ಹಪ್ಪಳ ಎಲ್ಲ. ಇಲ್ಲಿ ಇದು ಮಿಕ್ಸ್ ವೆಜ್, ಇದು ಅಂಡ ಕರಿ. ಎಷ್ಟಾರು ಬಿಡಿ ಮಜಾ ಮಾಡ್ರಿ. ಸಲಾಡ್ ಈಗ ಅಭಿ ला रहा है ना वो सलाद ये स्नैक्स तो है ये स्नैक्स नहीं ब्रेकफास्ट सुबह मॉर्निंग सुबह यही क्या ब्रेकफास्ट. तो मैं सोच रहा था अभी काली करूँ नहीं. तो ಈಗ ಇದು ನಮ್ದು ಊಟ ಇರ್ತದ. ಇದಿಷ್ಟು ಊಟ ಮಾಡ್ಕೊಂಡ್ರೆ ಮತ್ತೆ ನೋಡೋಣ. ಸೊ ಸಿಗಮಂತಾನಲ್ಲೇ. ಸೊ ಸ್ಟೇ ಟ್ಯೂನ್ಡ್ ಬಾಯ್. ಇದು ನೋಡ್ಬೋದು ನಮ್ಮದು 10 ಟೈಮು. ಇವೆಲ್ಲ ಒಣಗ್ಯಾಕಿವಿ ಅಂದ್ರೆ ಲೈಕ್ ಒಂದು ಸ್ವಲ್ಪ ಹಸಿ ಆಗ್ಯಾವೆಲ್ಲ. ಸರ್ ಅದು ಕೆರೋಸಿನ್ ಹಾಕಿ ಈಗ ಇದೇ ಚಾಲು ಮಾಡ್ಯಾರವರು. ಹಾಫ್ ಆ್ಯನ್ ಅವರ್ ಇಷ್ಟೇ ಟೈಮ್ ಅದಂತ ಅದಕ್ಕೂ. ಸೊ ಈಗ ಇದಿಷ್ಟೆಲ್ಲ ಫುಲ್ ಹೀಟ್ ಐತಪ್ಪ ಅಂತಂದರೆ ಎಲ್ಲಷ್ಟು ಫುಲ್ ಫ್ರೀ ಆಗ್ತಾವೆ. ಸೊ ನಾಳೆ ನಾವು ಇಲ್ಲಿಂದ ಹೋಗ್ಲಿಕ್ಕೆ ನಮ್ಗೆ ಈಸಿ ಆಗ್ತದೆ ಅಂತೇಳಿ. ಸೊ ಇವೆಲ್ಲ ನೋಡ್ಬೋದು ಈ ಥರ ಬಿದ್ದಾವೆ ಎಲ್ಲ ನಮ್ದು ರೈಡಿಂಗ್ ಗೇರ್ಸ್, ಆಮೇಲೆ ನಮ್ಮದೆಲ್ಲ ಈ ಥರ. ಸೊ ಸಿಗಮಂತ ಆಮೇಲೆ ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು ಗೈಸ್. 10:30 ಆಗೋ ಟೈಮ್ ನಮ್ಮದು. ಸೊ ಇಲ್ಲಿ ನೋಡ್ಬೋದು ಈಗ ಮೂನ್ ಎಕ್ಲಿಪ್ಸ್ ನಮ್ದು ಏನಿದೆ ಚಂದ್ರಗ್ರಹಣ ಅಂತ ಏನದಲ್ಲ ಅದು ನೋಡ್ಬೇಕಂತ ಹೊರಗೆ ಬಂದೀವಿ ಪ್ಯಾಂಗಾಂಗ್ ಲೇಕ್ ಹತ್ರ. ಸೊ ನೋಡ್ಬೇಕಿದು ರೆಡ್ ಅಂತ್ರೆ ನಮಗೆ ಇದು ಫೀಲ್ ಆಗ್ಲಕತ್ತಿಲ್ಲ. ಸೊ ನಾಳೆ ಇಲ್ಲಿಂದ ಹೊಂಟಿವಿ ನಾವು ಅನ್ಲೇದಾಗ ಏನಂತಂದರೆ ವರ್ಲ್ಡ್ಸ್ ಹೈಯೆಸ್ಟ್ ಅದೇನು ಇದಾದಲ್ಲಪ್ಪ ಅದಕ್ಕೆ ಏನಂತಾರೆ
ನಾವೆಲ್ಲ ಕ್ಲಿಪ್ಸ್ ಅವೆಲ್ಲ ಇದು ನೋಡ್ತೀವಲ್ಲ, ಸೊ ವರ್ಲ್ಡ್ಸ್ ಹೈಯೆಸ್ಟ್ ಇದ್ರಾಗ ಇರೋದು ಅಲ್ಲೇದಾಗೆ ಅದ. ಸೊ ಅದನ್ನು ಅಲ್ಲಿಂದ ನಾಳೆ ವ್ಯೂ ಮಾಡ್ಬೇಕಂತ ಮಾಡೀವಿ. ಸೊ ನೋಡೋಣ ಏನೇನಾಗುತ್ತೆ ಏನೇನಿಲ್ಲ, ನಮ್ಮದೇನು ಪ್ಲ್ಯಾನ್ ಇದ್ದಂಗಿಲ್ಲ. ಸೊ ಹ್ಯಾವ್ ಟು ವೇಟ್ ಫಾರ್ ದಟ್ ಗಾಡ್ಸ್ ಪ್ಲ್ಯಾನ್ ಅಂತಾರಲ್ಲ ಹಂಗೆ. ಸೊ ಹೋಗಮಂತ ನಾಳೆ ಸಿಗಮಂತ ಸ್ಟೇಟ್ಯೂನ್ಡ್. ನಮ್ದು ಅಲ್ಲೇ ಅಸ್ಟ್ರೋನಾಮಿಕಲ್ ಅಂತೇಳಿ ಏನು ಇದ್ದಲ್ಲ, ಸೊ ಅಲ್ಲೇದಾಗ ವರ್ಲ್ಡ್ಸ್ ಹೈಯೆಸ್ಟ್ ಇದ್ರಾಗಿರೋದು ಅದೇ ಅಲ್ಲೇ ನಮ್ಮದು ಇಂಡಿಯಾದಾಗ. ಸೊ ನಾಳೆ ಅಲ್ಲಿಂದ ವ್ಯೂ ಮಾಡ್ಬೇಕಂತದ. ಸೊ ಏನಿರುತ್ತೆ ಅಪ್ಡೇಟ್ ಮಾಡ್ತಿರ್ತೀನಿ ಅಂತ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಇದಾದ ತಕ್ಷಣ ನಾವೇನಂದರೆ ಸೀದಾ ರೂಮಿಗೆ ಮಲ್ಕೋತೀವಿ. ವಿ ಆರ್ ವೈಂಡಿಂಗ್ ಅಪ್ ಇಯರ್ ನಾವು ಆ್ಯಂಡ್ ಗುಡ್ ನೈಟ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಬಾಯ್, ಸಿ ಯು ಗೈಸ್.